ನಮಸ್ಕಾರ ಜಾಬ್ ನರ್ಸ್ ವೀಕ್ಷಕರೇ, ಪದವೀಧರರಿಗೆ ಇರುವ 2 ಉದ್ಯೋಗ ಅವಕಾಶಗಳ ಕುರಿತು ನಾನಿಂದು ಮಾಹಿತಿ ನೀಡಲಿದ್ದೇನೆ. ಮೊದಲಿಗೆ LICಯ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ನಲ್ಲಿ 200 ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕ ನಡೆಯುತ್ತಿದೆ. ಈ ಕುರಿತು ಮಾಹಿತಿ ನೀಡುತ್ತೇನೆ. ಎರಡನೆಯದಾಗಿ RBI, ನಮ್ಮ ದೇಶದ ಲೀಡ್ ಬ್ಯಾಂಕ್ ಆದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 94 ಗ್ರೂಪ್ ಬಿ ಯ ಆಫೀಸರ್ ಸ್ಕೇಲ್ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ತಾ ಇದೆ. ಈ ಕುರಿತು ಮಾಹಿತಿ ನೀಡ್ತೇನೆ. ಮೊದಲಿಗೆ ನಾನು LICಯ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ನಲ್ಲಿ ಯಾವ ರೀತಿ ನೇಮಕ ನಡೀತಿದೆ, ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ರಾಜ್ಯದಲ್ಲಿ ಎಷ್ಟು ಹುದ್ದೆ ಇದೆ ಎಂಬುದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ನೀವು ಈಗ ಸ್ಕ್ರೀನ್ ಅಲ್ಲಿ ನಮ್ಮ LICಯ ವೆಬ್ಸೈಟ್ ಅನ್ನ, ಅದರೊಳಗೆ ನೋಟಿಫಿಕೇಶನ್ ಇದೆ. ಆ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳಿದ್ದಾರೆ ಎಂಬುದನ್ನು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನೋಟಿಫಿಕೇಶನ್ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ. ಯಾವ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳಿವೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದರೊಳಗೆ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕದಲ್ಲಿ 38 ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕ ನಡೀತಿದೆ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ, ಒಟ್ಟು 200 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಅಂತ LIC ತಿಳಿಸಿದೆ. ಯಾವಾಗಿನಿಂದ ಅರ್ಜಿ ಸಲ್ಲಿಸಬಹುದು ಎಂಬುದನ್ನು ನೋಡೋಣ. ಮೊದಲಿಗೆ ಸ್ನೇಹಿತರೆ, ಅರ್ಜಿ ಸಲ್ಲಿಕೆ ದಿನಾಂಕ ಈಗಾಗಲೇ ಆರಂಭಗೊಂಡಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 14 ಕೊನೆಯ ದಿನವಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 14 ಕೊನೆಯ ದಿನವಾಗಿರುತ್ತದೆ. ಅರ್ಜಿ ಶುಲ್ಕವನ್ನು ಕೂಡ ಆನ್ಲೈನ್ ನಲ್ಲೇ ಪಾವತಿಸಬಹುದಾಗಿದ್ದು, ಅದನ್ನ ಆಗಸ್ಟ್ 14ರ ಒಳಗೆ ಸಲ್ಲಿಸಬೇಕಾಗಿರುತ್ತದೆ. ಸ್ನೇಹಿತರೆ, ಯಾವ ಈ ಹುದ್ದೆಗೆ, ಈ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಎಷ್ಟು ಸಂಬಳ ಕೊಡ್ತಾರೆ ಎಂಬ ಮಾಹಿತಿಯನ್ನ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ. ನೋಡಿ, 32,000ದಿಂದ 35,200 ರೂಗಳವರೆಗೆ ವೇತನವನ್ನು ನೀಡಲಾಗುತ್ತದೆ. ಇದರ ಜೊತೆಗೆ HRA ಇದೆಲ್ಲ ಸೇರಿಸಿ ಇಲ್ಲಿ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಗಮನಿಸಿ ಸ್ನೇಹಿತರೆ, ಎಷ್ಟು ನಿಮಗೆ ವೇತನ ಸಿಗಬಹುದು ಎಂಬ ಮಾಹಿತಿಯನ್ನ ಇಲ್ಲಿ ನೀಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಮ್ಮ ಅರ್ಹತೆ ಏನು, ಅರ್ಜಿ ಸಲ್ಲಿಸಲು ಅರ್ಹತೆ ಏನಂದ್ರೆ ವಯೋಮಿತಿ 21ರಿಂದ 28 ವರ್ಷಗಳು ಅಂತ ಸ್ಪಷ್ಟಪಡಿಸಿದ್ದಾರೆ. ವಿದ್ಯಾರ್ಹತೆ ಬಂದಾಗ ಗ್ರಾಜುಯೇಷನ್ ಅಂತ ಹಾಕಿದ್ದಾರೆ. ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಸ್ನೇಹಿತರೆ. ಆದ್ರೆ ನೀವು ಕರೆಸ್ಪಾಂಡೆನ್ಸ್ ಅಲ್ಲಿ ಪದವಿ ಪಡೆದಿದ್ರೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಎಂಬ ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ, ದಯವಿಟ್ಟು ಗಮನಿಸಿ. ಜೊತೆಗೆ ಕಂಪ್ಯೂಟರ್ ವಿಷಯದಲ್ಲಿ ನೀವು ಈ ಯಾವ್ದಾದ್ರು ಡಿಪ್ಲೊಮಾ ಅಥವಾ ಡಿಗ್ರಿಯಲ್ಲಿ ಸರ್ಟಿಫಿಕೇಟ್ ಹೊಂದಿರಬೇಕಾದದ್ದು ಅವಶ್ಯಕ ಅಂತ ಇಲ್ಲಿ ತಿಳಿಸಲಾಗಿದೆ. ಮತ್ತೊಂದು ಅನುಭವದ ಬಗ್ಗೆ ಹೇಳಿರುವ ಮಾತನ್ನ ದಯವಿಟ್ಟು ಗಮನಿಸಿ. ಆದ್ಯತೆ ನೀಡ್ತಾರಂತೆ, ಅನುಭವ ಇದ್ದವರಿಗೆ ಆದ್ಯತೆ ನೀಡುವುದಾಗಿ ಇಲ್ಲಿ ತಿಳಿಸಿದ್ದಾರೆ. ಕಂಪ್ಯೂಟರ್ ಸ್ಕಿಲ್ಸ್ ಬೇಕೇ ಬೇಕು, ಅಗತ್ಯ ಎಂಬುದನ್ನ ಒತ್ತಿ ಹೇಳಿದ್ದಾರೆ ಸ್ನೇಹಿತರೆ. ಈಗ ನಾವು ಈ ಹುದ್ದೆಗೆ ಯಾವ ರೀತಿ ನೇಮಕ ಪ್ರಕ್ರಿಯೆ ನಡೆಯುತ್ತೆ ಎಂಬುದನ್ನು ನೋಡೋಣ. ಆನ್ಲೈನ್ ಎಕ್ಸಾಮಿನೇಷನ್ ಮತ್ತು ಸಂದರ್ಶನದ ಮೂಲಕ ನೇಮಕ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ನೋಡಿ, ಆನ್ಲೈನ್ ನಲ್ಲಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆ ಹೇಗಿರುತ್ತೆ, ಯಾವೆಲ್ಲ ವಿಷಯಗಳು ಇರ್ತವೆ ಎಂಬುದನ್ನ ಇಲ್ಲಿ ನೀಡಿದ್ದಾರೆ, ದಯವಿಟ್ಟು ಗಮನಿಸಿ ಸ್ನೇಹಿತರೆ. ನಂತರ ಸಂದರ್ಶನ ಇರುತ್ತೆ. ಸಂದರ್ಶನಕ್ಕೆ ಏನಂತಂದ್ರೆ, ಯಾರು ಆಯ್ಕೆ ಆಗಿರ್ತಾರೆ ಸಂದರ್ಶನಕ್ಕೆ ಅವರಿಗೆ ಮಾತ್ರ ಆಹ್ವಾನ ನೀಡಿ ಸಂದರ್ಶನಕ್ಕೆ ಕರೆಸಿಕೊಳ್ಳಲಾಗುತ್ತದೆ. ಈ ಪರೀಕ್ಷೆ, ಆನ್ಲೈನ್ ಪರೀಕ್ಷೆ ಎಲ್ಲೆಲ್ಲಿ ನಡೆಯುತ್ತೆ ಎಂಬ ಮಾಹಿತಿಯನ್ನ ಕೂಡ ಅವರು ನೀಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತೆ ಎಂಬುದನ್ನು ನೋಡ್ಕೊಂಡ್ ಬರೋಣ. ಮೊದಲಿಗೆ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಧಾರವಾಡ ಮತ್ತು ಮಂಗಳೂರಿನಲ್ಲಿ ಪರೀಕ್ಷೆ ನಡೆಸುವುದಾಗಿ ತಿಳಿಸಿದ್ದಾರೆ. ಆದರೆ ಸಂದರ್ಶನದ ಎಲ್ಲಿ ನಡೆಸ್ತೀವಿ ಅಂತ ಇಲ್ಲಿ ತಿಳಿಸಿಲ್ಲ. ಇದನ್ನು ದಯವಿಟ್ಟು ಗಮನಿಸಿ. ಸಂದರ್ಶನಕ್ಕೆ ನೀವು ಇಂಟರ್ವ್ಯೂ ಸೆಂಟರ್ನ ಅವರು ಆಮೇಲೆ ನಂತರ ಮುಂದೆ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈಗ ಹೇಗೆ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಶುಲ್ಕ ಪಾವತಿಸುವುದು ಹೇಗೆ ಎಂಬ ಮಾಹಿತಿಯನ್ನ ಈ ನೋಟಿಫಿಕೇಶನ್ ನೀಡಿದ್ದಾರೆ. ನೀವು ಅರ್ಜಿ ಸಲ್ಲಿಸುವ ಮೊದಲು ಈ ನೋಟಿಫಿಕೇಶನ್ ಅಧಿಸೂಚನೆಯನ್ನ ದಯವಿಟ್ಟು ಓದ್ಕೊಳ್ಳಿ. ಯಾಕೆಂದ್ರೆ ಯಾವ ಪ್ರಕಾರ ಅರ್ಜಿ ಸಲ್ಲಿಸಬೇಕು, ಯಾವೆಲ್ಲ ದಾಖಲೆ ಬೇಕಾಗತ್ತೆ ಎಂಬ ಎಲ್ಲಾ ಮಾಹಿತಿಯನ್ನ ಇಲ್ಲಿ ನೀಡಿರ್ತಾರೆ. ನೋಡಿ, ಅರ್ಜಿ ಸಲ್ಲಿಕೆಗೆ ಶುಲ್ಕ ನಿಗದಿಪಡಿಸಲಾಗಿರುತ್ತದೆ. ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ನಡೆಯುತ್ತಿರೋ ಈ ನೇಮಕ ಪ್ರಕ್ರಿಯೆಯಲ್ಲಿ ನೀವು 800 ರೂಪಾಯಿ ಶುಲ್ಕವನ್ನ ಪಾವತಿಸಬೇಕಾಗಿರುತ್ತದೆ. ಗಮನಿಸಿ. ನೀವು 800 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಿ ಆನ್ಲೈನ್ ನಲ್ಲಿ ಅರ್ಜಿ ಶುಲ್ಕ ಪಾವತಿಸಲು ಅವಕಾಶ ನೀಡಲಾಗಿರುತ್ತದೆ. ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಸ್ನೇಹಿತರೆ.
ಈ ನೋಟಿಫಿಕೇಶನ್ ಅನ್ನ ಒಂದ್ಸತಿ ಸಂಪೂರ್ಣವಾಗಿ ಓದಿಕೊಂಡೇ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳ್ತೀನಿ. ಕರ್ನಾಟಕದಲ್ಲಿ 38 ಹುದ್ದೆಗಳಿಗೆ ನೇಮಕ ನಡೆಯುತ್ತಿದ್ರು, ಕನ್ನಡದಲ್ಲಿ ಈ ಪರೀಕ್ಷೆ ನಡೆಯುತ್ತಿಲ್ಲ. ಇದನ್ನು ದಯವಿಟ್ಟು ಗಮನಿಸಿ. ಇಂಗ್ಲಿಷ್ ನಲ್ಲಿ ಮಾತ್ರ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ರಾಜ್ಯದಲ್ಲಿ 38 ಹುದ್ದೆ ಇದೆ, ಕನ್ನಡದಲ್ಲಿ ಪರೀಕ್ಷೆ ಬರೆಯಬಹುದಾ ಅಂತ ಕೇಳಿದ್ರೆ ನೀವು ಇಲ್ಲ. ಸ್ನೇಹಿತರೆ, ಈ ನಮ್ಮ ರಾಜ್ಯದಲ್ಲಿನ ಹುದ್ದೆ ನಮ್ಮ ಕನ್ನಡಿಗರಿಗೆ ಸಿಗ್ಬೇಕು. ಹಾಗಾಗಿ ದಯವಿಟ್ಟು ನೀವು ಇದನ್ನ ಆಸಕ್ತಿ ಇದ್ದರೆ ಈ ಕೂಡಲೇ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ನಾನು ಮತ್ತೊಂದು ನೇಮಕಾತಿಯ ಕುರಿತು ಮಾಹಿತಿ ನೀಡ್ತೇನೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಈಗ ಆಫೀಸರ್ ಗ್ರೇಡ್ B ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ತಿದೆ. ಒಟ್ಟು 94 ಹುದ್ದೆಗಳಿವೆ ಅಂತ ಅದು ತಿಳಿಸಿದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ವೆಬ್ಸೈಟ್ ಇದು. ಇಲ್ಲಿ ನೀವು ಆಪರ್ಚುನಿಟೀಸ್ ಹೋದ್ರೆ ಅಲ್ಲಿ ನಿಮಗೆ ನೇಮಕಾತಿಯ ಕುರಿತು ಮಾಹಿತಿ ನೀಡಲಾಗುತ್ತೆ. ನೋಡಿ, ಇಲ್ಲಿ ಈ ನೋಟಿಫಿಕೇಶನ್ ನಾನು ಹೇಳಿದ್ನಲ್ಲ, ಈ ನೇಮಕಾತಿಯ ಕುರಿತು ಮಾಹಿತಿ ನೀಡಿದ್ದಾರೆ. ಯಾವಾಗ ಪರೀಕ್ಷೆ ನಡೆಸಲಾಗುತ್ತೆ ಎಂಬ ಮಾಹಿತಿಯನ್ನ ಮೊದಲು ತಿಳಿಸಿದ್ದಾರೆ. ಯಾವೆಲ್ಲ ಹುದ್ದೆಗೆ ನೇಮಕ ನಡೆಯಲಿದೆ ಎಂಬುದನ್ನ ತಿಳಿಸಿದ್ದಾರೆ. ನೋಡಿ, ಆಫೀಸರ್ ಇನ್ ಗ್ರೇಡ್ B DR ಅಂದ್ರೆ ಜನರಲ್ ಹುದ್ದೆ, ಒಟ್ಟು 66 ಹುದ್ದೆಗಳಿವೆ. ಆಫೀಸರ್ ಇನ್ ಗ್ರೇಡ್ B DR DE PR 21 ಹುದ್ದೆ ಇದೆ. ಆಫೀಸರ್ ಇನ್ ಗ್ರೇಡ್ B DR DSIM 7 ಹುದ್ದೆಗಳಿವೆ. ಇದರೊಳಗೆ ಏನಂತಂದ್ರೆ DR ಜನರಲ್ ಹುದ್ದೆ 66 ಇದೆಯಲ್ಲ, ಇದಕ್ಕೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ. ಇನ್ನುಳಿದ 2 ಹುದ್ದೆಗಳಿಗೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಪರೀಕ್ಷೆ ನಡೆಯಲಿದೆ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಏನು ವಿದ್ಯಾರ್ಹತೆ ಎಂಬ ಮಾಹಿತಿಯನ್ನ ನೋಡೋಣ. ಇದು ನೀವು ವೆಬ್ಸೈಟ್ ನಲ್ಲಿ RBI ನ ವೆಬ್ಸೈಟ್ ನಲ್ಲಿ ಈ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ. ಇದನ್ನು ನೀವು ನೋಡಬಹುದು. ಆಫೀಸರ್ ಜನರಲ್ ಹುದ್ದೆ, ಆಫೀಸರ್ ಗ್ರೇಡ್ B ಜನರಲ್ ಹುದ್ದೆಗಳಿಗೆ ಗ್ರಾಜುಯೇಷನ್ ಅಂತ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಆದ್ರೆ 60% ಅಂಕ ಪಡೆದಿರುವುದು ಕಡ್ಡಾಯ. LIC ಹೇಳಿದ್ನಲ್ಲ ಮುಂಚೆ, ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ನ ಅಲ್ಲೂ ಅಷ್ಟೇ ಪದವಿ ಪಡೆದವರು 60% ಅಂಕ ಪಡೆದಿರುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಇದನ್ನು ದಯವಿಟ್ಟು ಗಮನಿಸಿಕೊಳ್ಳಿ ಅರ್ಜಿ ಸಲ್ಲಿಸುವ ಮುನ್ನ. ಸ್ನೇಹಿತರೆ, ಇಲ್ಲಿ ಸ್ನಾತಕೋತ್ತರ ಪದವೀಧರರು ಇನ್ನು ಗ್ರೇಡ್ B 2 ವಿಭಾಗಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ವಿದ್ಯಾರ್ಹತೆಯನ್ನ ಇಲ್ಲಿ ನೀಡಿದ್ದಾರೆ. ಸ್ನೇಹಿತರೆ, ನಾನು ಹೇಳಿದ ಹಾಗೆ ರಾಜ್ಯದ ವಿವಿಧ ಕಡೆ ಪರೀಕ್ಷೆ ನಡೆಸಲಾಗುತ್ತದೆ. ಬೆಂಗಳೂರು, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಪರೀಕ್ಷೆ ನಡೆಸುವುದಾಗಿ RBI ತಿಳಿಸಿದೆ. ಸ್ನೇಹಿತರೆ, ಅರ್ಜಿ ಶುಲ್ಕದ ಮಾಹಿತಿಯನ್ನು ನೀಡಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳು, OBC, EWS ಅಭ್ಯರ್ಥಿಗಳು 850 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕಾಗಿರುತ್ತದೆ. SC ST ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಅರ್ಜಿ ಶುಲ್ಕವನ್ನು ಕೂಡ ಆನ್ಲೈನ್ ನಲ್ಲೇ ಪಾವತಿಸಬಹುದಾಗಿರುತ್ತದೆ. ಈ ನೋಟಿಫಿಕೇಶನ್ ಅನ್ನು ಓದ್ಕೊಂಡು ನೀವು ಆಸಕ್ತರು ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ರೀತಿಯ ಉದ್ಯೋಗದ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.